ಆ ದೇವ್ರನ್ನ ಅದು ಯಾವ ಮಟ್ಟಿಗೆ ಕಮರ್ಷಿಯಲ್ ಮಾಡಿದ್ದಾನೆ ಅಂದರೆ ಒಂದೊಂದು ಕಷ್ಟಕ್ಕೂ ಒಂದು ರೇಟ್ ಫಿಕ್ಸ್ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ದೇವರುಗಳ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸವನ್ನು ಈತ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆತನ ಆಟಗಳನ್ನು ನೀವೇ ನೋಡಿ. ಕವರ್ ಸ್ಟೋರಿ ತಂಡ ತನಿಖೆ ಮುಂದುವರೆಸ್ತಿದ್ದಂತೆ ಡೋಂಗಿ ಸ್ವಾಮೀಜಿಯ ಮತ್ತಷ್ಟು ನವರಂಗಿ ಆಟಗಳು ಹೊರಬಿದ್ವು. 50,000ಕ್ಕೆ ಅಮ್ಮನವರು ಒಲಿಯಲ್ವಂತೆ, ಅದೇ 5 ಲಕ್ಷ ಕೊಟ್ರೆ ಒಲಿತಾಳಂತೆ. ಆ ದೇವಿಯನ್ನ ಇವನು ಕಮರ್ಷಿಯಲ್ ಮಾಡ್ಬಿಟ್ಟಿದ್ದಾನೆ. ಇವನ ಬಗ್ಗೆ ನಾವು ಮತ್ತಷ್ಟು ಸ್ಟಡಿ ಮಾಡ್ಲಿಕ್ಕೆ ಮತ್ತೊಂದು ಶುಕ್ರವಾರ ಇವನ ಜಾಗಕ್ಕೆ ಹೋಗ್ತೀವಿ. ಆಗ ಸೆರೆ ಸಿಕ್ಕ ಅಂಶಗಳು ಎಂಥವರನ್ನು ಬೆಚ್ಚಿ ಬೀಳಿಸುವಂತಿದೆ. ಚೌಡೇಶ್ವರಿಗೂ ಅಂಬಾ ಭವಾನಿಗೂ ಆಗಲ್ವಂತೆ. ಚೌಡೇಶ್ವರಿಯ ಫೋಟೋ ಅಂದ್ರೆ ಈಕೆಗೆ ಆಗಲ್ವಂತೆ. ಇವನ ಬಂಡವಾಳ ಹೇಗಿದೆ ಅಂದ್ರೆ ನಂಬಿದವರು ಇದ್ರೆ ಸಾಕು, ಎಂತಹ ಕಥೆಗಳನ್ನ ಬೇಕಾದ್ರೂ ಹೇಳಿಬಿಡ್ತಾನೆ. ನಮ್ಮ ತಂಡದ ಸದಸ್ಯನೊಬ್ಬನಿಗೆ ಫ್ಯಾಮಿಲಿ ಸಮಸ್ಯೆ ಅಂತ ಹೇಳಿದ್ವಿ. ನಾವು ಚೌಡೇಶ್ವರಿ ದೇವಿಯನ್ನ ಪ್ರಾರ್ಥನೆ ಮಾಡಿದ್ವಿ, ಆದ್ರೂ ಸಮಸ್ಯೆ ಕಡಿಮೆ ಆಗ್ತಿಲ್ಲ ಅಂದಿದ್ದಕ್ಕೆ ಅವನು ಹೇಳಿದ್ದು ಚೌಡೇಶ್ವರಿಯ ಕಥೆಯನ್ನ. ಅಮ್ಮನವರು ಯಾರು ಚೌಡೇಶ್ವರಿ, ಅದ್ರ ಮಾತು ಅಂದ್ರೆ ಬೆಂಕಿದು. ಚೌಡೇಶ್ವರಿ ಕರ್ಕು ಬೆಂಕಿ. ಆಮೇಲೆ ಸಿಗಂದೂರು ಚೌಡೇಶ್ವರಿ ಒಂದು ಫೋಟೋ ತಂದಿಕ್ಕೆ ಅನ್ನೋದು ತರ್ಕೊಂಬಂದಿದ್ದು ಇವಕ್ಕೊಬ್ಬ ಬೆಂಕಿ. ಆ ಚೌಡೇಶ್ವರಿ ಅನ್ನೋದು ಬಿಟ್ರೆ ಇನ್ನೆಲ್ಲ ಒಳಗೆ ಹಾಕ್ಕೊಂಬತ್ತಿದ್ದು. ಚೌಡೇಶ್ವರಿ ಅಂದ್ರೆ ಹಾಕ್ಕೊಂಬಲ್ಲ, ಅವಳಿಗೆ ದೊಡ್ಡ ಪ್ರಪಂಚ ಆಗಿಲ್ಲ. ಹಂಗಾಗಿ ಅದ್ಯಾಕ ಚೌಡಮ್ಮ ಅಂದ್ರೆ ಅದಕ್ಕಾಗಲ್ಲ, ಬೆಂಕಿತ್ತು ಕೂಡ. ಚೌಡೇಶ್ವರಿ ದೇವರು ಅಂದ್ರ ಈಕೆಗೆ ಆಗಲ್ವಂತೆ. ಎಂತಹ ವಿಪರ್ಯಾಸ ನೋಡಿ. ದೇವರುಗಳ ನಡುವೆ ತಂದಿಕ್ಕಿ ತಮಾಷೆ ನೋಡುವ ಇವನು ಆ ಊರಿನ ಕುಟುಂಬಗಳ ನಡುವೆಯೋ ತಂದಿಟ್ಟು ತಂದೆ ಮಗನನ್ನ ಆಗದಂತೆ ಮಾಡಿದ ಕಥೆಯು ನಮ್ಗೆ ಸಿಕ್ತು. ನನಗೆ ಅದೇ ಈಗ ತಂದೆ ತಾಯಿಗೆ ವಾಮಾಚಾರ ಮಾಡಿಸಿದ ಇವನು ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮಗೆ ಹೇಳಿ ಅವರು ನನ್ನ ಹತ್ರ ಮಾತು ಬಿಟ್ಟು ಸುಮಾರು ವರ್ಷಗಳೇ ಆಗೋಯ್ತು. ನನ್ನ ಕಷ್ಟ ಹೇಳ್ತಿರೋದು ಆ ಥರ ಮಾಡಿ ಇವತ್ತು ತಂದೆ ತಾಯಿನ ಬೇರೆ ಮಾಡಿದ್ದಾನೆ. ನನ್ನ ಹತ್ರ ನಮ್ಮ ಮಗ ನಾನು ಬೇರೆ ಆಗಿದ್ದರೆ ತಂದೆ ತಾಯಿ ಸಪ್ರೇಟ್ ಜೀವನ ನಡೆಸ್ತಾ ಇದ್ದಾರೆ. ಅದು ಒಂದು ಭಾರಿ ನೋವಾಗ್ತಾರೆ. ಯಾಕೆ ಗೊತ್ತಾ, ಹೊತ್ತು ಸಾಕಿರೋನ್ನ ನಾನು ಇವತ್ತು ಬೇರೆ ಇಟ್ಟು ಅನ್ನ ಹಾಕೋವಂಥ ಕರ್ಮ ನನಗೆ ಬಂದೈತೆ. ಯಾಕೆ ಈಗ ನಾನೇ ಸಾಕ್ಬೋದಲ್ಲ, ಅವ್ರು ನಾನು ಸಪ್ರೇಟ್ ಬದುಕ್ತೀನಿ ಅಂತ ಅಂದ್ಬಿಟ್ಟು ಭಾಗ ತಗೊಂಡು ಅವರು ಸಪ್ರೇಟ್ ನಾನು ಸಪ್ರೇಟ್ ಜೀವನ ನಡೆದಂಗಾಗಿದೆ. ಇಂತಹ ಅದೆಷ್ಟೋ ಘಟನೆಗಳು ಇವನಿಂದ ನಡೆದಿವೆ ಅಂತ. ಇವನ ಬಂಡವಾಳವನ್ನ ಬಯಲು ಮಾಡಲು ಕವರ್ ಸ್ಟೋರಿ ಮತ್ತೊಂದು ಪರೀಕ್ಷೆಗೆ ಮುಂದಾಗತ್ತೆ. ಅದು ಅತ್ಯಂತ ರೋಚಕವಾಗಿದೆ. ವೀಕ್ಷಕರೇ, ನಾವೊಂದು ಈಗ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಆತನಿಗೆ ಮೈ ಮೇಲೆ ಅಂಬಾ ಭವಾನಿ ದೇವರು ಬರ್ತಾರೆ ಅಂತೇಳಿ ಆತ ಹೇಳ್ಕೊಂಡು ಅಮಾಯಕ ಜನರನ್ನು ಯಾಮರ್ಸ್ತಾ ಇದ್ದಾನೆ. ನಾವೀಗ ಒಂದು ಸುಳ್ಳಿನ ಕಥೆಯನ್ನು ತಗೊಂಡು ಹೋಗ್ತಾ ಇದ್ವಿ. ಆತನ ಮೈ ಮೇಲೆ ನಿಜಕ್ಕೂ ಕೂಡ ದೇವರು ಬರೋದು ನಿಜ ಆದರೆ ಆತ ನಾವು ಹೇಳ್ತಿರುವಂತಹ ಸುಳ್ಳಿನ ಕಥೆಯನ್ನು ಯಾವ ರೀತಿ ಪೋಷಣೆ ಮಾಡ್ತಾನೆ, ಯಾವ ರೀತಿ ಹೆಣಿತಾನೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈ ಹುಡುಗ ಶ್ರೇಯಸ್ ಅಂತೇಳಿ ಕವರ್ ಸ್ಟೋರಿ ತಂಡದ ಒಬ್ಬ ಸದಸ್ಯ ಕೂಡ. ಈತ ಒಂದು ಸಮಸ್ಯೆಯನ್ನು ಹೇಳ್ಕೊಂಡು ಹೋಗ್ತಾನೆ. ಇವ್ರದ್ದು ಯಾವುದೇ ಜಮೀನಿಲ್ಲ, ಒಂದು 5 ಎಕರೆ ಅಡಿಕೆ ತೋಟ ಇದೆ. ಆ ಅಡಿಕೆ ತೋಟದಲ್ಲಿ ಒಬ್ಬ ಸೂಸೈಡ್ ಮಾಡ್ಕೊತಾನೆ. ಅವತ್ತಿನಿಂದ ನಮಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗಿದ್ದಾವೆ ಅನ್ನುವಂತಹ ಒಂದು ಸಮಸ್ಯೆನ ಇಟ್ಕೊಂಡು ಆತನ ಮುಂದೆ ಹೋಗ್ತೀವಿ. ಇದು ಅಪ್ಪಟ ಸುಳ್ಳು. ಯಾಕಂದರೆ ಈತನಿಗೆ ಯಾವುದೇ ಜಮೀನು ಇಲ್ಲ, ಯಾವುದೇ ಅಡಿಕೆ ತೋಟ ಇಲ್ಲ, ಯಾರೂ ಸೂಸೈಡ್ ಕೂಡ ಮಾಡ್ಕೊಂಡಿಲ್ಲ. ನಾವು ಈ ಕಥೆನ ಆತನ ಮುಂದೆ ಹೇಳಿದಂಥ ಸಂದರ್ಭದಲ್ಲಿ ಆತ ನಿಜಕ್ಕೂ ಕೂಡ ದೈವ ಭಕ್ತ ಆಗಿದ್ದರೆ, ಆತನ ಮೈ ಮೇಲೆ ದೇವರು ಬಂದರೆ ಈತನ ಸುಳ್ಳಿನ ಕಥೆಯನ್ನು ಖಂಡಿತವಾಗಿ ಖಂಡಿಸ್ತಾನೆ. ಆತ ಅಲ್ಲಿ ಎಲ್ಲರೆದುರಿಗೂ ಕೂಡ ಈತನ ಬೈಬೇಕಾಗುತ್ತೆ. ಆದರೆ ಏನು ಮಾಡ್ತಾನೆ ಗೊತ್ತಿಲ್ಲ. ನಾವೀಗ ಆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ಈ ಸುಳ್ಳಿನ ಕಥೆಯನ್ನಿಟ್ಕೊಂಡು ಆತನ ಮುಂದೆ ಹೋದ್ವಿ. ಆ ಸುಳ್ಳಿನ ಕಥೆಯನ್ನ ಎಳೆಯಾಗಿ ಬಿಚ್ಚಿಟ್ವಿ. ಅವನೇನೋ ದೊಡ್ಡದಾಗಿ ನೋಡಿರೋ ನಂಗೆ ನಿಜ ಅಲ್ಲಿ ಒಬ್ಬ ಸತ್ತಿದ್ದಾನೆ, ಅದು ಸಾಯಿಸಿರೋದು ಅನ್ನುವ ಮೂಲಕ ನಾವು ಹೇಳಿರುವ ಕಥೆಗೆ ರೋಚಕ ಟ್ವಿಸ್ಟ್ ಕೊಟ್ಟಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.